ಮಗಳ ಮೇಲೆ ಕಣ್ಣು ಹಾಕಿದ್ದಕ್ಕೆ ಪತಿಯನ್ನ ಕೊಂದು ಹಾಕಿದ್ದಾಳೆ ಪತ್ನಿ. ತನ್ನ ಮಗಳ ಮೇಲೆ ಕಣ್ಣು ಹಾಕಿದ್ದಕ್ಕೆ ಪತಿಯನ್ನ ಕೊಂದು ಹಾಕಿದ್ದಾಳೆ ಪತ್ನಿ. ಕಲ್ಲನ್ನ ಎತ್ತಿ ಹಾಕಿ ಗಂಡನನ್ನ ಕೊಂದಿದ್ದಾಳೆ ಸಾವಿತ್ರಿ ಇಟ್ನಾಳೆ. ಈ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಉಮರಾಣಿ ಗ್ರಾಮದಲ್ಲಿ. ಇದು ಭೀಕರ ಹತ್ಯೆ. ಶ್ರೀಮಂತ್ ಇಟ್ನಾಳೆ ಕೊಲೆ ಬಳಿಕ ಮಾಸ್ಟರ್ ಪ್ಲಾನ್ನ ಮಾಡಿದ್ಲು ಸಾವಿತ್ರಿ ಇಟ್ನಾಳೆ. ಬಚಾವಾಗೋಕ್ಕೆ ಸಿನಿಮೀಯ ರೀತಿಯಲ್ಲಿ ಪತ್ನಿ ಸಾವಿತ್ರಿ ಇಟ್ನಾಳೆ ಪ್ಲಾನ್ನ ಮಾಡ್ಕೊಂಡಿದ್ಲು. ನೋಡ್ತಾ ಇದ್ದೀವಿ ಭಾವಚಿತ್ರದಲ್ಲಿ. ಹತ್ಯೆಗೊಳಗಾದಂಥ ಶ್ರೀಮಂತ್ ಇಟ್ನಾಳ್ ಒಂದು ಕಡೆ, ಮತ್ತೊಂದು ಕಡೆ ಆರೋಪಿ ಸಾವಿತ್ರಿ ಇಟ್ನಾಳ್. ಕೊಲೆಯಾಗಿದ್ದು ಯಾಕೆ ಅಂತ ಹೇಳಿದ್ರೆ ತನ್ನ ಮಗಳ ಮೇಲೆಯೇ ಕಣ್ಣು ಹಾಕಿದ್ದಂಥ ಪತ್ನಿಗೆ ಮುಹೂರ್ತವನ್ನು ಇಟ್ಬಿಟ್ಟಿದ್ದಾಳೆ. ಕಲ್ಲನ್ನು ಎತ್ತಾಕಿ ಕೊಂದಿದ್ದಾಳೆ ಪತ್ನಿಯೇ ಪತಿಯನ್ನು. ಸಾವಿತ್ರಿ ಪ್ಲಾನ್ ಪತಿ ದೇಹವನ್ನು 2 ಭಾಗ ಮಾಡಿ ಜಮೀನಿನಲ್ಲಿ ಬಿಸಾಕಿದ್ಲು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂಜಯ್, ಪತ್ನಿಯೇ ಪತಿಯನ್ನ ಕೊಲೆ ಮಾಡಿರುವಂಥ ಘಟನೆ ಇದು, ಮಗಳ ಮೇಲೆ ಕಣ್ಣು ಹಾಕಿದ್ದಕ್ಕೆ. ಯಾವಾಗ ಈ ಘಟನೆ ನಡೆದಿರೋದು? ಈಗ ಪೊಲೀಸರು ಆಕೆಯನ್ನ ಬಂಧಿಸಿದ್ದಾರಾ ಹೇಗೆ? ಮಧುಸೂದನ್, ಏನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಉಮರಾಣ ಗ್ರಾಮದಲ್ಲಿ ಏನು ಹೃದಯ ವಿದ್ರಾವಕ ಘಟನೆ ನಡೆದಿರುವಂತದ್ದು. ಏನು ಪತ್ನಿ ತನ್ನ ಪತಿಯನ್ನೇ ಕೊಲೆ ಮಾಡಿರುವಂತದ್ದು. ಏನು ಪತ್ನಿ ಸರ್ಸಕ್ಕೆ ಬರೆದಿದ್ದಾಗ ಮಗಳ ಮೇಲೆ ಎರಗಲೆತ್ತಿಸಿದ ಪಾಪಿ ಪತ್ನಿ ಶ್ರೀಮಂತ್ ಇಟ್ನಾಳೆಯನ್ನ ಈಗಾಗಲೇ ಕೊಲೆ ಮಾಡಿರುವಂತದ್ದು. ಏನು ಕಳೆದ 10 ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿರುವಂತದ್ದು ಏನು ತಡವಾಗಿ ಬೆಳಕಿಗೆ ಬಂದಿದೆ. ಇದೇನು ಸಿನಿಮೆಯ ರೀತಿಯಲ್ಲಿ ಏನು ಕೊಲೆ ಮಾಡಿರುವಂತ ಪತ್ನಿ ಸಾವಿತ್ರಿ ಇಟ್ನಾಳೆ ತನ್ನ ಮನೆಯಲ್ಲಿ ಕೊಲೆ ಮಾಡಿರ್ತಾಳೆ. ಕೊಲೆ ಮಾಡಿರುವಂತಹ ಸಂದರ್ಭದಲ್ಲಿ ಆತನನ್ನ ಹೊಲಕ್ಕೆ ಸಾಗಿಸಬೇಕಾದ್ರೆ ಆತನನ್ನ ತುಂಡು ತುಂಡಾಗಿ ಕತ್ತರಿಸಿ ಒಂದು ಬ್ಯಾರಲ್ನಲ್ಲಿ ಹಾಕಿಕೊಂಡು ತನ್ನ ಪಕ್ಕದ ಜಮೀನಿನಲ್ಲಿ ಹೋಗಿ ಆಕೆ ಪತಿಯ ದೇಹವನ್ನ ಹೋಗಿ ಏನು ಯಾವ ರೀತಿ ಇರುತ್ತಲ್ಲ ಆ ರೀತಿಯಲ್ಲಿ ದೇಹವನ್ನ ಮತ್ತೆ ಜೋಡಿಸಿ ಇಟ್ಟು ಮನೆಗೆ ಬರ್ತಾಳೆ. ಮನೆಗೆ ಬಂದ ತಕ್ಷಣ ಏನು ಕಲ್ಲಿನಿಂದ ಏನು ಕೊಲೆ ಮಾಡಿರ್ತಾಳೆ, ಆ ಕಲ್ಲನ್ನ ಸಹಿತ ತೊಳೆದು ಒಂದು ತನ್ನ ಗುಡಿಸಿನಲ್ಲಿ ಇಟ್ಟಿರುವಂತದ್ದು. ಅದೇ ರೀತಿಯಾಗಿ ಪತಿಯನ್ನ ಕೊಲೆ ಮಾಡಬೇಕಾದ್ರೆ ಪತ್ನಿ ಏನು ಡ್ರೆಸ್ ಅನ್ನ ಹಾಕೊಂಡಿರ್ತಾಳೆ, ಅದನ್ನ ಶುಭ್ರವಾಗಿ ಎಲ್ಲವನ್ನ ತೆಗೆದುಹಾಕಿ ಸುಟ್ಟಾಕಿ ಅದನ್ನ ಪಕ್ಕದ ತಿಪ್ಪೆಯಲ್ಲಿ ಹಾಕಿರುವಂತಹದ್ದು. ಇದೇ ರೀತಿಯಾಗಿ ಏನು ಈಕೆ ಸಾವಿತ್ರಿ ಅನ್ನೋಳು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ, ಈ ರೀತಿಯಾಗಿ ಕೊಲೆಯಾಗಿದೆ ಅಂತ ಹೇಳಿ. ಇದು ಪೊಲೀಸರು ತಮ್ಮ ತನಿಖೆಯನ್ನ ಕೈಗೊಂಡಾಗ ಏನು ಕೊಲೆ ಮಾಡಿರುವುದು ಪತ್ನಿ ಸಾವಿತ್ರಿ ಅನ್ನೋದು ತನಿಖೆ ಮೂಲಕ ಗೊತ್ತಾಗಿರುವಂತದ್ದು. ಈ ವಿಚಾರ ತನ್ನ ಮಗಳಿಗೆ ಗೊತ್ತಾಗುತ್ತೆ. ಆ ವಿಚಾರವನ್ನ ಮಗಳಿಗೆ ಹೇಳ್ತಾಳೆ, ಇದನ್ನ ಯಾರಿಗೂ ಹೇಳ್ಬೇಡ, ಈ ವಿಚಾರವನ್ನ ಎಲ್ಲಿ ಕೂಡ ಬಹಿರಂಗ ಮಾಡಬೇಡ ಅಂತ ಹೇಳಿ ಸಾವಿತ್ರಿ ಹೇಳಿರುವಂತದ್ದು ಈಗಾಗಲೇ ತನಿಖೆ ಮೂಲಕ ಗೊತ್ತಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಸಂಜಯ್ ನಿಮ್ಮ ಮಾಹಿತಿಗೆ. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ. ತನ್ನ ಮಗಳ ಮೇಲೆಯೇ ತಂದೆ ಕಣ್ಣು ಹಾಕಿದ ಅನ್ನೋ ಕಾರಣಕ್ಕೆ ತಾಯಿಯೇ ಆತನನ್ನ ಕೊಂದಿದ್ದಾಳೆ. ಅರ್ಥಾತ್ ಪತ್ನಿಯೇ ಪತಿಯನ್ನ ಕೊಂದಿರೋ ಅಂತ ಭೀಕರ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ. ಕಲ್ಲನ್ನ ಎತ್ತಿ ಹಾಕಿ ತನ್ನ ಪತಿಯನ್ನೇ ಪತ್ನಿ ಕೊಂದಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.